ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಆಫ್ಟರ್ ಲಾಂಗ್ ಟೈಮ್ ವಿಡಿಯೋ ಮಾಡೋಕ್ಕೆ ಆಗಿರಲಿಲ್ಲ, ಸೊ ಅದಕ್ಕೆ ಈಗ ಮಾಡ್ತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ಸಮಥಿಂಗ್ ಪ್ರಾಬ್ಲಮ್ಸ್ ಇತ್ತು, ಸೊ ಅದಕ್ಕೆ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೆ ಈಗಿಂದ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಯಾರಿಗಾದರೂ ಬೇಜಾರಾಗಿದ್ದರೆ ಸಾರಿ. ಈಗ ಇನ್ನು ಮುಂದೆ ನಾನು 2 ದಿನಕ್ಕೊಂದು ಸಲ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ಮಗು ಸಣ್ಣದಿದೆ, ಸೊ ಮನೇಲಿ ಕೆಲಸ ಬೇರೆ, ಮತ್ತು ದೊಡ್ಡೋಳು ಅಂಗನವಾಡಿಗೆ ಹೋಗೋದು ಅದೆಲ್ಲ ಇದೆ. ಸೊ ಅದಕ್ಕೆ ನೋಡ್ತಿ 2 ದಿನ ಒಂದು ಸಲ ವಿಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ ನನ್ನ ವ್ಯೂವರ್ಸಿಗೆ. ಆ್ಯಂಡ್ ಇವತ್ತು ನಮ್ಮ ಮನೆಯವ್ರಿಗೆ ಊಟ ತೊಗೊಂಡು ಅಂಗಡಿಗೆ ಹೋಗಬೇಕು. ಸೊ ಅದಕ್ಕೆ ನಾನು ರೆಡಿ ಆಗ್ತಾ ಇದ್ದೀನಿ. ನನ್ನ ಮಗಳು ಈಗ ಎದ್ಲು. ಹೇಳು ಬಂಗಾರ. ಹಾಯ್. ಓ ಅಮ್ಮನ ಕ್ಲಿಪ್ಪೆಲ್ಲ ಇಟ್ಕೊಂಡು ಆಟ ಆಡ್ತಿದ್ಯಾ? ಕೊಡಿಲಿ ಕ್ಲಿಪ್ಪು. ವೆರಿ ಗುಡ್. ಬಾ. ಸೊ ನಾನು ಅವಳು ಇಬ್ಬರು ಅಂಗಡಿಗೆ ರೆಡಿ ಆಗಿದ್ದೀವಿ, ಊಟ ಎಲ್ಲ ಇಟ್ಕೊಂಡು. ಅವಳಂತೂ ತುಂಬ ಹಠ ಮಾಡ್ತಿದ್ದಾಳೆ. ಇವತ್ತು ಬೆಳಗ್ಗೆಯಿಂದನೂ ಹೊರಗಡೆ ಬೀಗ ಹಾಕಿ ಕುತ್ಕೊಂಡಿದ್ವಿ. ಸೊ ನಮ್ಮ ಮನೆಯವ್ರು ಬಂದು ನನಗೆ ಪಿಕಪ್ ಮಾಡಿದ್ರು. ಅಂಗಡಿಗೆ ಹೋಗ್ತಾ ಇದ್ದೀವಿ. ಇನ್ನೂ ಸಿಟ್ಟು ಹೋಗಿಲ್ಲ ನನ್ನ ಮಗಳದು. ಏನಪ್ಪ ತುಂಬ ಅಳ್ತಾಳೆ, ಒಟ್ಟು ಪೊಸಿಟಿವ್ನೆಸ್ ಜಾಸ್ತಿ. ನಾನು ಯಾರ ಜೊತೆನೂ ಮಾತಾಡೋಂಗಿಲ್ಲ, ಏನು ಮಾಡೋಂಗಿಲ್ಲ. ಹಾಯ್ ನೋಡಿ, ಇದೆ ನಮ್ಮ ಅಂಗಡಿ, ಮಂಜುನಾಥ ಮೆಟಲ್ ಸ್ಟೋರ್, ಸಾಗರದಲ್ಲಿ ಇದೆ. ಅಂಗಡಿದು ಒಂದು ವಿಡಿಯೋ ನಾನು ಮತ್ತೆ ಯಾವಾಗಾದರೂ ಮಾಡ್ತೀನಿ, ಈಗ ಮಾಡಲ್ಲ. ಸೊ ನಮ್ಮ ಮನೆಯವರು ವಿಡಿಯೋ ಮಾಡೋಕ್ಕೆ ಬರ್ರಿ ಅಂದರೆ ಬಂದಿಲ್ಲ. ಸೊ ಅವರಿಗೆಲ್ಲ ಊಟ ಕೊಟ್ಟು ಅಂಗಡಿಗೆ ಎಲ್ಲಿ ಊಟ ಎಲ್ಲ ಮಾಡಿ ರಿಟರ್ನ್ ಮನೆಗೆ ಬಂದು ಸಂಜೆ ಆಗಿತ್ತು ನಾವು ಬರೋಕ್ಕೆ. ಹಾಗೆ ಮುಖಕ್ಕೆಲ್ಲ ತೊಳೆದು ದೇವರಿಗೆ ದೀಪ ಹಚ್ಚೋಣ ಅಂತ ದೀಪ ಹಚ್ತಾ ಇದ್ದೀನಿ. ಹಾಗೆ ರಾತ್ರಿ ಊಟಕ್ಕೆ ಡಿನ್ನರ್ಗೆ ಏನೂ ಇರಲಿಲ್ಲ, ಸೊ ಅದನ್ನು ಮಾಡಬೇಕಿತ್ತು. ಸ್ವಲ್ಪ ಶಾಪಿಂಗ್ ಮಾಡ್ಕೊಂಬಂದಿದ್ದೆ. ಶಿವಮೊಗ್ಗಕ್ಕೆ ಹೋಗಿದ್ವಿ ನಾನು ನಮ್ಮ ಮನೆಯವರು. ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಎಲ್ಲ ಕೆಲಸ ಮುಗಿಸ್ಕೊಂಡು ಸೊ ಈಗ ಸಂಜೆ ಆಗಿದೆ. ದೇವ್ರ ದೀಪ ಎಲ್ಲ ಹಚ್ಚಿ ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ, ವಿಡಿಯೋ ಮಾಡೋಣ. ನಾನು ಶಿವಮೊಗ್ಗಕ್ಕೆ ನಮ್ಮ ಮನೆಯವ್ರ ಜೊತೆ ಹೀಗೆ ಹೋಗಿದ್ದೆ. ಅಲ್ಲಿ ನಮ್ಮ ಅತ್ತೆ ಮಗನ ಮದುವೆಗೆ ಹೋಗೋಕ್ಕಾಗಿರಲಿಲ್ಲ ಅಂತ ಹಾಗೆ ಹೋಗಿ ಗಿಫ್ಟ್ ಎಲ್ಲ ಕೊಟ್ಟು ಮಾತಾಡ್ಸ್ಕೊಂಬರೋಣ ಅಂತ ಹೋಗಿದ್ವಿ. ಹಾಗೆ ಹೋಗ್ತಾ ಅಲ್ಲಿ ಹೆಣ್ಮಕ್ಳದ್ದು ಇರುತ್ತಲ್ಲ ಸ್ವಲ್ಪ ಪರ್ಚೇಸಿಂಗು, ಯಾರಿಗೆ ತಾನೇ ಇಷ್ಟ ಇಲ್ಲ ಅಲ್ವಾ? ಏನಾದರೂ ಹೆಣ್ಮಕ್ಳಿಗೆ ಈಗ ಶಾಪಿಂಗ್ ಅಂದ್ರೆ ತುಂಬ ಇಷ್ಟ. ನಾವು ಆ ಥರ ತೊಗೋಬೇಕು, ಈ ಥರ ತೊಗೋಬೇಕು ಅಂತ. ಸೊ ಹಾಗೆ ಅನಿಸ್ತು. ಸೊ ಮನೆಯಲ್ಲಿ ಸ್ವಲ್ಪ ಕ್ಲಿಪ್ಗಳಾಗಿರ್ಬೋದು ಮತ್ತು ರಿಬ್ಬನ್ಗಳು ಅದೆಲ್ಲ ಇರಲಿಲ್ಲ. ಆವಾಗ ಮದುವೆಗಿಂತ ಮುಂಚೆ ತರಿಸಿದ್ದು, ಅದು ಇಲ್ಲಿ ತನಕ ಬಂತದ್ದು. ಅಷ್ಟು ಚೆನ್ನಾಗಿತ್ತು ಅದು ಕ್ವಾಲಿಟಿ. ಸೊ ಅದಕ್ಕೆ ಈಗ ಹೊಸ ತೊಗೊಳ್ಳೋಣ ಅಂತ ಅನಿಸ್ತಿತ್ತು. ಸೊ ಅದಕ್ಕೆ ಹೋಗಿ ತೊಗೊಂಬಂದೆ. ನಾನು ನಮ್ಮ ಮನೆಯವರು, ನನ್ನ ಮಕ್ಕಳು ಅಮ್ಮನ ಮನೇಲಿದ್ದು. ಸೊ ನಾವು ಹೋಗಿ ತೊಗೊಂಬಂದ್ವಿ. ಏನೇನು ತೊಗೊಂಬಂದ್ವಿ ಅಂತ ಈಗ ನಾವು ತೋರಿಸ್ತೀನಿ. ಸೊ ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ನಿಮಗೂ ತೋರಿಸೋಣ ಅನ್ನೋ ಆಸೆ ಆಯಿತು. ಸೊ ಅದಕ್ಕೆ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಒಂದು ನಿಮಿಷ ತೋರಿಸ್ತೀನಿ. ಇವರು ನಮ್ಮ ಮನೆಯವರು ಎಲ್ಲೋದ್ರೂ ಬಟ್ಟೆ ತೊಗೊಳ್ತಾನೆ ಇರ್ತಾರೆ. ಸೊ ಇದು ನೋಡಿ ಬಟ್ಟೆ, ಇಷ್ಟು ಚೆನ್ನಾಗಿದೆ ಅಲ್ವಾ? ಈ ಥರ ಇದೆ ಇದು ಬಟ್ಟೆ. ಇದು ನನಗೂ ತುಂಬ ಇಷ್ಟ ಆಯಿತು. ಸ್ಮೂತ್ ಇದೆ, ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಅನಿಸ್ತು. ಸೊ ಈ ಥರ ಇದೆ ನೋಡಿ ಬಟ್ಟೆ. ನಾನು ಈಗ ಏನೇ ನಿಮಗೆಲ್ಲ ತೋರಿಸ್ತಿದ್ದೀನಿ, ಅದ್ರ ರೇಟ್ ಏನು, ಅದ್ರ ಕಾಸ್ಟ್ ಏನು ಅಂತ ನಿಮಗೇನು ಗೊತ್ತಿದೆಯೋ ಸೊ ಅದು ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಆ್ಯಕ್ಚುಲಿ ಸಾರಿ, ನಿಮಗೆ ಗೊತ್ತಿರಲ್ಲ, ಬಟ್ ಆದರೂ ನಿಮಗೆ ಗೆಸ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಸರಿ ಇದ್ದದ್ದು ನಾನು ಲೈಕ್ ಮಾಡ್ತೀನಿ, ಓಕೆನಾ? ಆ್ಯಂಡ್ ಇದೊಂದು ನೋಡಿ ಎಷ್ಟು ಚೆನ್ನಾಗಿದೆ. ಇದು ತುಂಬ ಕ್ಯೂಟಾಗಿತ್ತು. ಕಾಣ್ತಾ ಇದೆಯಾ? ಹಾಂ, ಓಕೆ. ಇದು ತುಂಬ ಚೆನ್ನಾಗಿದೆ ಅನಿಸ್ತು. ತುಂಬ ಚೆನ್ನಾಗಿದೆ ರೀ ಬಟ್ಟೆ. ನೋಡಿ ಬಟ್ಟೆ ಕ್ವಾಲಿಟಿ ನೋಡಿ, ತುಂಬ ಸ್ಮೂತಾಗಿ ಇದೆ. ತುಂಬಾ ಇಷ್ಟ ಆಯಿತು ಬಟ್ಟೆ ಕ್ವಾಲಿಟಿ ನನಗೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ಸೊ ಇದೊಂದು ಜೊತೆ ಅವ್ರ ಅಪ್ಪನೇ ತೊಗೊಂಡಿದ್ದು. ಆ್ಯಂಡ್ ಇದೊಂದು ಬ್ಯಾಗ್ ತೊಗೊಂಡೆ, ತುಂಬ ಚೆನ್ನಾಗಿದೆ ಬ್ಯಾಗು. ನೋಡಿ ಇದೊಂದು ಬ್ಯಾಗ್ ತೊಗೊಂಡೆ. ಎಲ್ಲಾದರೂ ಇಲ್ಲೇ ಹೋಗ್ಬೇಕಾದ್ರೆ ಬರಬೇಕಾದ್ರೆ ಸೊ ಇತ್ತು, ಸುಮಾರು ಇದ್ವು, ಬಟ್ ಅದೆಲ್ಲ ಸ್ವಲ್ಪ ಇದಾಗಿತ್ತು. ಅದಕ್ಕೆ ಈಗ ಹೊಸ ಬ್ಯಾಗ್ ತೊಗೊಂಡೆ. ಚೆನ್ನಾಗಿ ಅನಿಸ್ತು, ನೋಡಿದಾಗ ಇಷ್ಟ ಆಯಿತು. ನೋಡಿ ಒಂದು ನಿಮಿಷ, ಈ ಥರ ಎಲ್ಲ ಇದೆ. ಸೊ ಚೆನ್ನಾಗಿ ಅನ್ನಿಸ್ತು. ಸೊ ಅದಕ್ಕೆ ಈ ಬ್ಯಾಗ್ನ ನಾನು ಪರ್ಚೇಸ್ ಮಾಡಿ. ಆ್ಯಕ್ಚುಲಿ ಈ ಬ್ಯಾಗು ನಮಗೆ ಭೀಮಾದಲ್ಲಿ ಕೊಟ್ಟಿದ್ದು. ನಾವು ಭೀಮಾದಲ್ಲಿ ಗೋಲ್ಡ್ ಏನಾದರೂ ಪರ್ಚೇಸ್ ಮಾಡ್ತೀವಲ್ವ, ಎಲ್ಲ ಹಾಕಿಟ್ಟಿದ್ದೆ. ಸೊ ಇಲ್ಲಿ ಅಂತ ತೋರಿಸ್ತಾ ಇದ್ದೀನಿ. ಚೆನ್ನಾಗಿದೆ. ಒಂದು ಜೊತೆ ಬಟ್ಟೆ ಗಿಟ್ಟೆಲ್ಲ ಹಾಕ್ಕೊಂಡು ಹೋಗ್ಬೋದು, ಮತ್ತು ಎಲ್ಲ ಕ್ಯಾರಿ ಮಾಡೋಕ್ಕೆ ಚೆನ್ನಾಗಿದೆ. ಸ್ವಲ್ಪ ಜಾಸ್ತಿ ಐಟಮ್ ಹಿಡಿಸುತ್ತೆ. ತುಂಬ ಗಟ್ಟಿ ಇದೆ ಬ್ಯಾಗು, ತುಂಬ ಚೆನ್ನಾಗಿದೆ ಬಟ್ಟೆ ಬ್ಯಾಗಿಂದು ಕ್ವಾಲಿಟಿ. ಸೊ ಇದೊಂದು ಬ್ಯಾಗು ಮತ್ತು ಇದೊಂದು ಬ್ಯಾಗ್ ಕೊಟ್ಟರು ಅವರು. ಮತ್ತು ಇದು, ಸೊ ಇದು ತೊಗೊಂಡೆ. ಇದು ಒಂದು ಶೀಟ್ ತೊಗೊಂಡೆ. ಒಂದು ಪೀಸು ತೊಗೊಳ್ಳೋಣ ನೋಡಿದೆ. ಇಲ್ಲಿ ಒಂದು ಶೀಟ್ ಮನೇಲಿ ಬೇಕಾಗುತ್ತೆ. ಪದೇ ಪದೇ ನಾವು ಪೇಟೆಗೆಲ್ಲ ಹೋಗಲ್ಲ ಇಲ್ಲಿ. ಸೊ ಅದಕ್ಕೆ ಒಂದೇ ಸಲ ತೊಗೊಂಡ್ಬಿಡೋಣ ಅಂತ ಇದೊಂದು ಪೀಸ್ ತೊಗೊಂಡೆ. ಸೊ ಇದ್ರದ್ದು ರೇಟ್ ಎಷ್ಟು ಅಂತ ಹೇಳಿ, ಓಕೆನಾ? ಆ್ಯಂಡ್ ಇದೊಂದು ತೊಗೊಂಡೆ. ಇದು ತುಂಬ ಚೆನ್ನಾಗಿದೆ. ಇದು ರೋಸಿಂದು ತುಂಬ ಚೆನ್ನಾಗಿದೆ. ಕಲರ್ ವೈಸ್ ಎಲ್ಲ ಬಂದು ನೋಡಿ ಇಲ್ಲಿ. ಇದು ಬನಾನಾ ಕ್ಲಿಪ್ ಮೂರು ಕಲರ್ ಇದೆ. ಸೊ ಇದು 3 ತೊಗೊಂಡೆ. ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು.
ಸೊ ಕ್ವಾಲಿಟಿ ವೈಸ್ ಬಂದು ತುಂಬ ಚೆನ್ನಾಗಿದೆ, ಗಟ್ಟಿ ಇದೆ ಚೆನ್ನಾಗಿದೆ. ಸೊ ಇದೊಂದು 3 ತೊಗೊಂಡೆ. ಇದು ನನ್ನ ಹೇರ್ ಸ್ಟೈಲ್ ಏನಾದರೂ ಹಾಕೊಳ್ಳೋಕ್ಕೆ ಅಥವಾ ಬೇಕಾಗುತ್ತೆ ಅಂತ ಇದೊಂದು ಶೀಟ್ ತೊಗೊಂಡೆ. ಇದೆ. ಸೊ ಇದೊಂದು ಕ್ಲಿಪ್ ಕವರ್ ತೊಗೊಂಡೆ. ನೋಡಿ ತುಂಬ ಚೆನ್ನಾಗಿದೆ. ಇದು ನೋಡಿ ಬಟರ್ಫ್ಲೈ ಆ್ಯಂಡ್ ಚೆನ್ನಾಗಿದೆ ಅಲ್ಲ ಕ್ಲಿಪ್ಗಳು. ಈ ಥರದ್ದು ಸುಮಾರು ಒಂದು ಗ್ರೀನ್ ಕಲರ್ ಆ್ಯಂಡ್ ಈ ಕಲರ್ ಕೂಡ ಇದೆ. ಸೊ ಇದರಲ್ಲಿ 6 ಪೀಸ್ ಇದೆ. ಇರಲಿ ಮನೇಲಿ ಅಂತ ನಾವು ಒಂದು ಫುಲ್ 6 ಪೀಸಿನ ಪ್ಯಾಕೆಟ್ ತೊಗೊಂಡೆ. ಏನು ನಾವು ಪದೇ ಪದೇ ಹೋಗಲ್ಲ ಅಲ್ವಾ. ಸೊ ಇದು ಈ ಕಲರು ನೋಡಿ. ಆ್ಯಂಡ್ ಲಾಸ್ಟ್ ಪ್ರೈಸ್ ಬ್ಲೂ ಕಲರ್. ಸೊ ಇದು ತೊಗೊಂಡು ಏನಪ್ಪ ಇದು ಇಡೀ ಅಂಗಡಿದು ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನಿ ಅಂತ ಅಂದ್ಕೋಬೇಡಿ. ಸೊ ಎಲ್ಲನೂ ಒಂದೊಂದು ಪೀಸ್ ತೊಗೊಳ್ಳೋಣ ನೋಡಿದೆ. ಇಡ್ಲಿ ಒಂದೊಂದು ಸೆಟ್ಟು ಅಂತೇಳಿ 6 ಸೆಟ್ ತೊಗೊಂಡೆ. ನೋಡಿ ಚೆನ್ನಾಗಿದೆ ಅಲ್ವಾ, ತುಂಬ ಗಟ್ಟಿ ಇದೆ, ತುಂಬ ಚೆನ್ನಾಗಿದೆ. ಅದಕ್ಕೆ ಇದೊಂದು 6 ಪೀಸ್ ನಾನು ತೊಗೊಂಡೆ. ಪರ್ಸ್ನಲಾಗಿ ತುಂಬ ಇಷ್ಟ ಆಗಿ ಮತ್ತು ಪರವಾಗಿಲ್ಲ ಇಷ್ಟ ಆಗಿ ತುಂಬ ಚೆನ್ನಾಗಿದೆ ಅಂತ ಅನಿಸಿದ್ದು ಈ ಕ್ಲಿಪ್ಪು. ಒಂದು ನಮ್ಮ ಅತ್ತೆ ಕೊಟ್ಟಿದ್ದೀನಿ, ಒಂದು ನಾನು ಯೂಸ್ ಮಾಡಿದ್ದೀನಿ ಆಗಲೇ. ಇದು ತುಂಬಾ ಚೆನ್ನಾಗಿ ಅನ್ನಿಸ್ತು. ತುಂಬ ನೋಡಿ ಚೆನ್ನಾಗಿದೆ ಅಲ್ಲ, ಒಂಥರ ಮರದ ಟೈಪು ಫಿನಿಶಿಂಗ್ ಕೊಟ್ಟಿದ್ದಾರೆ, ವುಡ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಪ್ಲಾಸ್ಟಿಕ್ ಆದರೂ ಇದು ವುಡ್ ಫಿನಿಶಿಂಗ್ ಕೊಟ್ಟಿರೋದ್ರಿಂದ ತುಂಬ ಕ್ಯೂಟಾಗಿ ತುಂಬ ಚೆನ್ನಾಗಿದೆ. ಇದು ಒಂಥರ ಡೀಸೆಂಟ್ ಆಗಿದೆ, ತುಂಬ ಚೆನ್ನಾಗಿದೆ. ಇದು ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ಸೊ ಇದು ಕೂಡ ನಾನು 6 ಪೀಸ್ ತೊಗೊಂಡೆ. ವುಡ್ ಫಿನಿಶಿಂಗು ಸಖತ್ತಾಗಿತ್ತು. ಕ್ಲಿಪ್ಗಳು ಮಾತ್ರ ಎಲ್ಲನೂ ತೊಗೋಬೇಕು ಅನ್ನಿಸ್ತಿತ್ತು. ನೆಕ್ಸ್ಟು ಈ ಥರದೊಂದು ತೊಗೊಂಡೆ. ನೋಡಿ ಇದು ಕೂಡ 6 ಪೀಸ್ ಇದೆ. ಇದು ಸಣ್ಣದಿದೆ, ಇದು ಇಷ್ಟೇ ಸಣ್ಣದಿದೆ. ಎಲ್ಲಾದರೂ ಚೂಡಿದಾರ ಮಾಮೂಲಿ ಈ ಥರ ಡ್ರೆಸ್ ಹಾಕೊಂಡಾಗ ಚೆನ್ನಾಗಿ ಕಾಣುತ್ತಿದೆ. ಈ ಥರ ತೊಗೊಂಡೆ, ತುಂಬ ಕ್ಯೂಟಾಗಿದೆ, ಚೆನ್ನಾಗಿ. ಇದು ಪ್ರಿಂಟೆಡು. ಸೊ ಇದನ್ನು ಕೂಡ ನಾನು 6 ಪೀಸ್ ತೊಗೊಂಡೆ. ಒಂದು ಸೆಟ್ಟಲ್ಲಿ 6 ಪೀಸ್ ಇರುತ್ತೆ. ನೋಡ್ತಾ ಇದ್ದರೆ ಎಲ್ಲನೂ ತೊಗೊಳ್ಬೇಕು ಅನ್ಸಿದ್ರು. ಸೊ ನಮ್ಮ ಮನೆಯವರು ಅರ್ಧಕ್ಕೆ ಕರ್ಕೊಂಡ್ಬಂದ್ಬಿಟ್ರು, ಇಷ್ಟೇ ಜಾಸ್ತಿ ಆಗಿಬಿಟ್ರು ಅಂತ. ಮತ್ತು ನಾನೇ ತೊಗೋತಾ ಇದ್ದೀನಿ, ನನ್ನ ಮಗಳಿಗೆ ಏನೋ ತೊಗೋತಾ ಇಲ್ಲ, ನಮ್ಮಿಬ್ಬರು ಮಕ್ಳಿಗೂ ಏನೋ ತೊಗೊಂಡಿಲ್ಲ ಅಂದ್ಕೋಬೇಡಿ. ಸೊ ಅವ್ರಿಗೆ ತೊಗೊಂಡಿದ್ದೀನಿ. ನೋಡಿ ರಿಬ್ಬನ್ ಫುಲ್ ಬಾಕ್ಸ್ ತೊಗೊಂಡೆ. ಆ್ಯಕ್ಚುಲಿ ಮೀಶೋದಲ್ಲಿ ಅದರಲ್ಲೆಲ್ಲ ತರಿಸ್ತಾರೆ, ಬಟ್ ಒಂದೊಂದು ಕ್ವಾಲಿಟಿ ಚೆನ್ನಾಗಿ ಬರೋಲ್ಲ. ಅಂದರೆ ಎಲ್ಲನೂ ಚೆನ್ನಾಗಿ ಬರೋಲ್ಲ ಅಂತ ಹೇಳ್ತಾ ಇಲ್ಲ, ಒಂದೊಂದು ಒಬ್ಬೊಬ್ಬರಿಗೆ ಸಿಗೋ ಅಂಥದ್ದು ಚೆನ್ನಾಗಿ ಬರೋಲ್ಲ. ಹಾಗೋ ಅಲ್ಲಿ ಹೋಗಿದ್ನಲ್ವ, ಸೊ ಅಲ್ಲಿ ಚೆನ್ನಾಗಿ ಕಾಣ್ತು. ಮತ್ತು ಕ್ವಾಲಿಟಿ ವೈಸ್ ನೋಡಿದೆ, ತುಂಬಾ ಗಟ್ಟಿ ಇದೆ, ತುಂಬ ಸ್ಮೂತಾಗೂ ಇದೆ. ನೋಡಿ ಸ್ಮೂತಾಗಿದೆ, ಎಳಿದ್ರೆ ಸ್ವಲ್ಪ ಗಟ್ಟಿ ಇದೆ. ತುಂಬ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ. ನೋಡಿ ಎಷ್ಟು ಎಳಿತಾ ಇದ್ದೀನಿ, ಎಷ್ಟು ಗಟ್ಟಿ ಇದೆ. ಆ್ಯಂಡ್ ಒಂದು ರಿಬ್ಬಲು ಎಳೆದ ತಕ್ಷಣ ಹಾಗೆ ಇರುತ್ತೆ, ಮತ್ತು ನಾರ್ಮಲ್ ಸೈಜಿಗೆ ಬರೋದೇ ಇಲ್ಲ. ಬಟ್ ಇದು ಚೆನ್ನಾಗಿದೆ, ಕ್ಲೀನಾಗಿ ಇಟ್ಕೋಬೇಕು. ಸೊ ಮತ್ತು ನೋಡಿ ಇದು ತುಂಬಾ ಇಷ್ಟ ಆಯಿತು. ಅಲ್ಲಿ ಸುಮಾರು ಆಗಿದ್ದು ಕಣ್ವಿ, ಟೈಮ್ ಬೇರೆ ಆಗಿತ್ತು, ಊರಿಗೆ ರಿಟರ್ನ್ ಬರಬೇಕಿತ್ತು ಆವಾಗಲೇ. ಸೊ ಅದಕ್ಕೆ ಅದೆಲ್ಲನೂ ನೋಡ್ತಾ ಕೊಡೋಕ್ಕಾಗಿಲ್ಲ, ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಸೊ ಅದಕ್ಕೆ ಇಲ್ಲಿ ನೋಡಿ ಇದು ತೊಗೊಂಡೆ. ತುಂಬಾ ಚೆನ್ನಾಗಿದೆ. ಇದು ಅವಳಿಗೆ ಫ್ರಾಕು ಎಲ್ಲ ಹಾಕಿದಾಗ ಚೆನ್ನಾಗಿ ಕಾಣುತ್ತೆ ಅಂತ ನಾನು ತೊಗೊಂಡೆ. ಇದು ಒಂದು ಪೀಸ್ ತೆಗೆದು ತೋರಿಸ್ತೀನಿ. ಆಗಲೇ ಒಂದು ಹಾಕಿದ್ದೀನಿ ನೋಡಿ ನಾನು. ಸೊ ಇಷ್ಟು ಈ ಥರ ಬರುತ್ತೆ ಬ್ಯಾಕ್ ಸೈಡು ಹೀಗೆ. ಸೊ ಇದು ತೊಗೊಂಡೆ. ಎಷ್ಟು ಕಲರ್ಸ್ ಇದಾವೆ? ಸುಮಾರು ಇದರಲ್ಲಿ 10 ಪೀಸ್ ಇದೆ. 5 ಪೀಸು ಸೇಮ್ ಕಲರ್ಸೇ ಇದ್ದಾವೆ. ತುಂಬ ಚೆನ್ನಾಗಿದೆ. ನೋಡಿದ್ರಲ್ಲ ಎಷ್ಟು ಐಟಮ್ ತೊಗೊಂಡೆ ನಾನು ಎಷ್ಟು ತೋರಿಸಿದ್ನೋ ನನಗೆ ಗೊತ್ತಾಗ್ತಾ ಇಲ್ಲ ತಂದಾಗಿ ನಾನು. ಸೊ 1 2 3 4 5 6 7 8 9 10 11 12 13 ಐಟಮ್ಸ್ ತೊಗೊಂಡಿದ್ದೀನಿ ನಾನು. ಆ್ಯಂಡ್ ಅದು 2 ಪರ್ಸ್ ಬಿಟ್ಟು ಅದೆರಡು ನಾವು ಜ್ಯುವೆಲರೀಸ್ ಪರ್ಚೇಸ್ ಮಾಡಿದ್ವಿ ಅಂತ ಕೊಟ್ಟಿರೋದು, ಅದು ಇದರಲ್ಲೇ ಹಾಕಿಟ್ಟಿದ್ದೆ ನಾನು. ಸೊ ನೋಡಿದ್ರಲ್ಲ, ಈಗ ಇದಿಷ್ಟ ಆಯಿತು. ಬನ್ನಿ ಪನ್ನೀರ್ ಕುರ್ಮಾ ಮಾಡೋಣ. ಇವತ್ತು ರಾತ್ರಿ ಡಿನ್ನರ್ಗೆ ಚಪಾತಿ ಮತ್ತು ಪನ್ನೀರ್ ಕುರ್ಮಾ ಮಾಡೋಣ ಅಂತ ಇದ್ದೀನಿ. ಸೊ ತಡ ಮಾಡೋದು ಬೇಡ, ಟೈಮ್ ಬೇರೆ 7:30 ಆಯಿತು. ಪಟ 8 ಗಂಟೆ ಅನ್ನೋಷ್ಟರಲ್ಲಿ ಎಲ್ಲ ಮುಗಿಸ್ಕೊಂಬಿಡೋಣ ಬನ್ನಿ. ಸೊ ಅಡುಗೆ ಮನೆಗೆ ಬಂದ್ವಿ. ಈಗ ಪನ್ನೀರ್ ಕುರ್ಮಕ್ಕೆ ಏನೇನು ರೆಡಿ ಮಾಡ್ಕೊಳ್ಳೋಣ ಬನ್ನಿ. 3 ಬೆಳ್ಳುಳ್ಳಿ, 1 ಇಂಚು ಶುಂಠಿ, ಹಾಗೆ 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ, 1 ಟೇಬಲ್ ಸ್ಪೂನು ಬಡೆ ಸೊಪ್ಪು, 3 ಲವಂಗ, 1 ಇಂಚು ಚಕ್ಕೆ, ಹಾಗೆ 3 ಈರುಳ್ಳಿ, 3 ಟಮಾಟನ ಹೆಚ್ಚಿಟ್ಕೊಂಡು ಈ ಥರ ಬಾಣಲಿಲಿ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿದ್ದನ್ನು ಸ್ವಲ್ಪ ಆರಾಕೋಕ್ಕೆ ಒಂದು ತಟ್ಟೆಲಿ ಹಾಕಿಟ್ಕೊಳ್ಳಿ. ಆರಿದ ಮೇಲೆ ಅದು ಒಂದು ಮಿಕ್ಸಿ ಜಾರಿಗೆ ಅದಿಷ್ಟು ಹಾಕ್ಕೊಂಡು, ಆಮೇಲೆ 1 ಹಿಡಿ ಕೊತ್ತಂಬರಿ ಹಾಕ್ಕೊಂಡು, 1/4 ಟೇಬಲ್ ಸ್ಪೂನು ಅರ್ಶಿನದ ಪುಡಿ ಹಾಕ್ಕೊಂಡು, ನೀರನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಬಿ ಈ ಥರ ನೋಡಿ, ಈ ಥರ ಪೇಸ್ಟ್ ಆಗಬೇಕು. ನಂತರ ಈಗ ನಾವು ಯಾವ ಬಾಣಲಿಲಿ ಹುರ್ಕೊಂಡು ಆ ಬಾಣಲಿಗೆ ಸ್ವಲ್ಪ ಎಣ್ಣೆ, ಖಾರದ ಪುಡಿ ಹಾಕಿ ಕಟ್ ಮಾಡ್ಕೊಂಡಿರೋ ಪನ್ನೀರನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಉಪ್ಪನ್ನು ಉದುರಿಸ್ಬೇಕು. ನಂತರ ಅದನ್ನು ಕೂಡ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಡು ಅದೇ ಎಣ್ಣೆಯಲ್ಲಿ ನಾವು ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಬಿರಿಯಾನಿ ಎಲೆ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಮತ್ತು ಹಸಿಮೆಣಸನ್ನು ಹಾಕಿ ರುಬ್ಬಿಟ್ಕೊಂಡಿರೋ ಮಿಶ್ರಣನ ಹಾಕಿ 1 ಟೇಬಲ್ ಸ್ಪೂನು ಖಾರದ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನು ಧನಿಯಾ ಪುಡಿ,
ಮಸಾಲ ಪುಡಿ ಅಳತೆಗೆ ತಕ್ಕಷ್ಟು ನೀರನ್ನು ಹಾಕಿ ಪ್ಲೇಟನ್ನು ಮುಚ್ಚಿ ಕುದಿಯೋಕೆ ಇಡಬೇಕು. ಈ ಕಡೆ ನಾವು ಚಪಾತಿ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೊಂಡಿರೋಣ. ನಂತರ ಈಗ ಅಡುಗೆ ಎಲ್ಲ ಆಯಿತು, ಪನ್ನೀರ್ ಕುರ್ಮಾನು ಆಯಿತು. ನಾನು ಪನ್ನೀರ್ ಕುರ್ಮಕ್ಕೆ ಗೋಡಂಬಿ ಹಾಕಲ್ಲ, ಆಲ್ಮೋಸ್ಟ್ ಗೋಡಂಬಿ ಹಾಕ್ತಾರೆ. ನಾನು ಗೋಡಂಬಿ ಹಾಕ್ದೇ ಮಾಡ್ತೀನಿ, ತುಂಬಾ ಟೇಸ್ಟ್ ಆಗುತ್ತೆ, ಅಷ್ಟು ಚೆನ್ನಾಗಾಗುತ್ತೆ ಪನ್ನೀರ್ ಕುರ್ಮಾ. ಸೊ ಅಡುಗೆ ಎಲ್ಲ ಮುಗೀತು, ನಾನು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಪನ್ನೀರ್ ಕುರ್ಮಾ ಮತ್ತು ಪರೋಟ ಮಾಡೋದನ್ನು ಲಾಂಗ್ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಇದಾಗಿತ್ತು ಇವತ್ತಿನ ಪರ್ಚೇಸಿಂಗ್ ಲಾಗ್ ವಿಡಿಯೋ. ಹಾಗೆ ನನ್ನ ಒಂದು ವಿಡಿಯೋನ ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿ ಟು ದ ನೆಕ್ಸ್ಟ್ ಲಾಗ್. ಬಾಯ್.